ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶ ರಂಗನಾಥ್ ಸಾರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ಎಷ್ಟೊಂದು ಆರ್ಟ್ಸ್ ನಾವು ಈ ಕಳೆದ ಹೋದ ತಿಂಗಳು ಅದರ ಮತ್ತೆ ಎಷ್ಟೊಂದು ಆರ್ಟ್ಸ್ ಈ ತಿಂಗಳು ಎಲ್ಲ ಆರ್ಟ್ಸ್ ತಿಳ್ಕೊಂಡ್ವಿ. ಅದರಲ್ಲಿ ಈ ದಿನ ಆರ್ಟ್ ಆಫ್ ಈಟಿಂಗ್. ನಿಮ್ಗೆ ಅನ್ಸ್ಬೋದು ಏನಪ್ಪಾ ಅಂದ್ರೆ ಕೆಲವ್ರಿಗೆ ಗೊತ್ತಿದೆ ಯಾಕೆ ಈಟಿಂಗ್ ಕಲೆ ಅಂತಾರಂತೇಳಿ. ತುಂಬಾ ಜನ ಡಯಟ್ ಕಾನ್ಶಿಯಸ್ ಇರೋರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ಜೀವಿಸೋದಕ್ಕೆ ಇವತ್ತು ಈ ಕಲೆನ ನಾವು ತಿಳ್ಕೊಳ್ಳೋಣ. ಆರ್ಟ್ ಆಫ್ ಈಟಿಂಗ್. ನಾವು ಜೀವನ ಮಾಡ್ಬೇಕಂದ್ರೆ ಆಹಾರ ಬೇಕೇ ಬೇಕು, ಹೌದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಒಂದು ಕಲೆ, ಸೇವಿಸೋದು ಒಂದು ಕಲೆ. ಇದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ. ಇದನ್ನು ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಮಕ್ಕಳಿಗೂ ಕಲಿಸ್ಬೇಕು. ಇದು ತುಂಬಾ ಮುಖ್ಯವಾದ. ಯಾಕೆಂದ್ರೆ ಆಹಾರ ನಮ್ಮ ದೇಹದಲ್ಲಿ ತುಂಬಾ ಪರಿಣಾಮಗಳನ್ನು ಬೀರುತ್ತೆ. ಅದಕ್ಕೆ ಹೇಳ್ತಾರೆ, ವಾಟ್ ಯು ಈಟ್ ಯು ಬಿಕಮ್. ನೀನ್ ಏನ್ ತಿಂದ್ರೆ ಅದೇ ಆಗ್ತೀಯ ಅಂತ. ಅದೇ ತರ ಇವರು ಹೇಳಿದ್ದಾರೆ, ಯಾರು, ಶಿವಾನಿ ಮೇಡಮ್, ಓಂ ಶಾಂತಿ ಅವರು ಹೇಳಿದ್ದಾರೆ, ಜೈಸಾ ಅನ್ ವೈಸಾ ತನ್, ಜೈಸಾ ತನ್ ವೈಸಾ ಮನ್. ಅಂದ್ರೆ ಅನ್ನದಂತೆ ನಿನ್ನ ಶರೀರ, ನಿನ್ನ ಶರೀರದಂತೆ ನಿನ್ನ ಮನಸ್ಸು ಅಂತ. ನೋಡ್ರಿ ಎಷ್ಟು ಅಲ್ಲ, ನಾವೇನ್ ಎಲ್ಲಿ ಊಟ ಎಲ್ಲಿ ನಮ್ಮ ಬುದ್ಧಿ ಅಂತ ಅನ್ಕೊಂತೀವಿ, ಆದ್ರೆ ಒಂದಕ್ಕೊಂದು ತುಂಬಾ ಕನೆಕ್ಷನ್ ಇದೆ. ಈಗ ಸರಿ, ಆಹಾರ ಸೇವನೆ ಮಾಡ್ಬೇಕು ಅಂತ ಹೇಳ್ತೀರಾ, ಕರೆಕ್ಟ್. ಆದ್ರೆ ಇದರಲ್ಲಿ ಎರಡು ಮುಖ್ಯವಾದ ಅಂಶಗಳು ಇದ್ದಾವೆ ಆಹಾರ ವಿಷಯದಲ್ಲಿ. ಒಂದು, ಏನ್ ತಿನ್ಬೇಕು ಮತ್ತೆ ಹೇಗೆ ತಿನ್ಬೇಕು. ಕರೆಕ್ಟ್ ಅಲ್ಲ? ಏನ್ ತಿನ್ಬೇಕು, ಹೇಗೆ ತಿನ್ಬೇಕು. ಏನ್ ತಿನ್ಬೇಕು ಅಂತ ವಿಷಯ ಬಂದಾಗ ತುಂಬಾ ಕ್ಲಿಯರ್. ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು. ಆ ನಂತರ ಎಂತ ಆಹಾರ ಇರ್ಬೇಕು ಗೊತ್ತಾ? ನಾವು ಸೇವಿಸುವ ಆಹಾರ ಯಾವುದು ತಗೊಂಡ್ರೆ ನಮಗೆ ತುಂಬಾ ಆನಂದವಾಗಿರುತ್ತೋ, ತಿಂದ ನಂತರ ಸಹ ಆರಾಮವಾಗಿರ್ತದೋ, ಆರೋಗ್ಯವನ್ನು ಉಂಟು ಮಾಡ್ತದೆಯೋ ಅಂತ ಆಹಾರ ಸೇವಿಸ್ಬೇಕು. ಯಾವುದೋ ಮಸಾಲೆ ಆ ತರ ಫುಲ್ ಆಸಿಡಿಟಿ ಆಗೋದು, ಗ್ಯಾಸ್ ಬರೋದು, ತಿನ್ಬೇಕಾರೆಲ್ಲ ಚೆನ್ನಾಗಿರುತ್ತೆ, ಆದ್ರೆ ತಿಂದ ನಂತರ ಅದು ನಮಗೆ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ. ಅಂತ ಆಹಾರ ಸೇವನೆ ಮಾಡಿ ಯಾವಾಗೋ ಒಂದ್ಸಲ ಇಟ್ ಈಸ್ ಓಕೆ, ಪದೇ ಪದೇ ತಿನ್ಬಾರ್ದು. ಸಾತ್ವಿಕ ಆಹಾರ ಅಂದ್ರೆ ಆಗಿಂದಾಗೆ ಫ್ರೆಶ್ ಆಗಿ ಮಾಡ್ಕೋಬೇಕು, ಕೆಮಿಕಲ್ಸ್ ಇಲ್ಲದ ಆಹಾರ, ಓವನ್ ನಲ್ಲಿ ತಯಾರಿಸದೇ ಇರುವಂತಹ ಮತ್ತು ತುಂಬಾ ದಿನಗಳಿಂದ ಫ್ರಿಜ್ ನಲ್ಲಿ ಇಟ್ಟ ಆಹಾರವಲ್ಲದ್ದು. ನಮ್ಮ ಗುರುಗಳು ಸಹ ಹೇಳ್ತಿದ್ರು, ದಯವಿಟ್ಟು ಯಾರ ಮನೇಲಾದ್ರೂ ನಾವು ಅವಾಗ ಹೊಸದಾಗಿ ಜ್ಞಾನಕ್ಕೆ ಬಂದ ಸ್ವಲ್ಪ ದಿನಗಳಲ್ಲಿ ಓವನ್ ಇದ್ರೆ ತೆಗೆದಿಟ್ಬಿಡ. ನಾವು ತಗೊಂಡಿದ್ವಿ, ಅದನ್ನ ಇವಾಗ ತೆಗೆದಿಟ್ಬಿಟ್ಟಿದ್ದೀನಿ ನಿಜವಾಗ್ಲು. ಯಾಕೆ ನಮಗೆ ನಮ್ಮ ಗುರುಗಳ ಮಾತೆ ಮುಖ್ಯ. ಬೆಳ್ಳುಳ್ಳಿ ತಿನ್ನಲ್ಲ, ಓವನ್ ಯೂಸ್ ಮಾಡಲ್ಲ, ನಂತರ ಮೊಟ್ಟೆ ತಿನ್ನಲ್ಲ, ಸಿಕ್ಕಿದವ್ರ ಮನೆಯಲ್ಲಿ ಅಂದ್ರೆ ನಾನ್ ವೆಜ್ ಯಾರು ಪ್ರಿಪೇರ್ ಮಾಡ್ತಾರೆ ಅಂತವ್ರ ಮನೆಯಲ್ಲಿ ಊಟ ಮಾಡಲ್ಲ, ನೀರು ಸಹ ಕುಡಿಯಲ್ಲ, ಹೋಟೆಲ್ಸ್ ಅಲ್ಲಿ ಅನಿವಾರ್ಯ ಆದ್ರೆ ಮಾತ್ರ ತಗೊಳ್ಳೋದು, ಇಷ್ಟೇ. ನಾವು ಸೇವಿಸೋ ಆಹಾರ ನಮಗೆ ಶಕ್ತಿಯನ್ನು ಕೊಡುವುದಲ್ಲದೆ ನಮ್ಮ ಪ್ರಾಣ ಶಕ್ತಿಯ ಮೇಲೆ ಸಹ ಪರಿಣಾಮ ಉಂಟು ಮಾಡುತ್ತೆ. ಇದೆಲ್ಲ ನಾವ್ ಅನ್ಕೊಂತೀವಿ, ನಾವೆಲ್ಲ ತಿಂತಾ ಇದ್ರೆ ಏನಾಗುತ್ತೆ ಅಂದ್ರೆ, ಧ್ಯಾನ ಯಾರು ಮಾಡಲ್ಲ ಅವ್ರಿಗೆ ಯಾವ ಪರಿಣಾಮನೂ ಆಗಲ್ಲ. ಅಂದ್ರೆ ಆಮೇಲೆ ಆಗುತ್ತೆ, ಆದ್ರೆ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗೋದಿಲ್ಲ. ಅಂದ್ರೆ ಸಿಕ್ಕ ಆಹಾರ ತಿಂದ್ರೆ ನಾವು ಆಧ್ಯಾತ್ಮಿಕವಾಗಿ ಡೆವಲಪ್ ಆಗ್ಬೇಕಂದ್ರೆ ಹೈಯರ್ ಸೆಲ್ಫ್ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ ಅನ್ನು ಹೈ ಮಾಡ್ಕೊಳ್ಬೇಕು, ಮೇಂಟೈನ್ ಮಾಡ್ಬೇಕು. ನೋಡಿ, ಅದಕ್ಕೆ ಎಲ್ಲಾದ್ರೂ ನೀವು ನೋಡ್ರಿ, ಪೂಜೆಗಳು ವ್ರತಗಳು ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲರಿಗೆ, ಮಾಡುವಾಗ ಖಚಿತವಾಗಿ ಇಂಥ ಆಹಾರನೇ ಸೇವಿಸ್ಬೇಕು, ಪ್ರಸಾದ ಮಾತ್ರ ಸ್ವೀಕರಿಸ್ಬೇಕು, ಉಪವಾಸ ಇರಬೇಕು ಅಂತ ಹೇಳ್ತಾರೆ. ನೋಡಿ, ನಿಜ ಅಲ್ಲ? ಆದ್ರೆ ಯಾಕೆ ಅಂದ್ರೆ ಈ ಪ್ರೋಸೆಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ಪೂಜೆ ಮಾಡುವಾಗ ಆಹಾರವನ್ನು ಸೇವಿಸೋದು ನಮ್ಮ ಶಕ್ತಿಯ ಪ್ರವಾಹಕ್ಕೆ ಅಡ್ಡಿ ಆಗ್ಬಹುದು ಅಂತೇಳಿ ಉಪವಾಸ ಇರ್ತಾರೆ. ಸಾಮಾನ್ಯವಾಗಿ ನಮ್ಮ ಶರೀರ ಏನ್ ಮಾಡುತ್ತೆ, ನಾವು ಆಹಾರ ತಗೊಂತೀವಲ್ಲ, ಏನ್ ಮಾಡುತ್ತೆ ನಮ್ಮ ಬಾಡಿ,
ಅಲ್ಲಿಂದ ಪ್ರಾಣ ಶಕ್ತಿ ತಗೊಳಕ್ಕೆ ಪ್ರಯತ್ನ ಮಾಡುತ್ತೆ. ಆಹಾರದಿಂದ ಏನ್ ಸಿಗುತ್ತಲ್ಲ, ಯಾವಾಗ ನಾವು ಉಪವಾಸ ಇದ್ದಾಗ ಆಹಾರ ಅಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡುತ್ತದು, ಬೇರೆ ಭಾಗಗಳಿಂದ ಅಂದ್ರೆ ಬ್ರಹ್ಮರಂಧ್ರದಿಂದ ಪ್ರಾಣಶಕ್ತಿಯನ್ನು ತೆಗೆದುಕೊಳ್ಳುತ್ತೆ. ಯಾವಾಗ ನಾವು ಆಹಾರ ತಿಂದ್ರೆ ಅಲ್ಲೇ ಈಸಿ, ಯಾರಾದ್ರೂ ಅಷ್ಟೇ ಅಲ್ಲ, ಎಲ್ಲಾದ್ರೂ ಈಸಿಯಾಗಿ ಸಿಕ್ಕರ ಮೇಲೆ ಇನ್ನೊಂದ್ ಕಡೆ ಹುಡುಕಕ್ ಹೋಗಲ್ಲ. ಅದೇ ತರ ನಮ್ಮ ಶರೀರ ಸಹ ಬ್ರಹ್ಮರಂಧ್ರದಿಂದ ತೆಗೆದುಕೊಳ್ಳುತ್ತೆ ಯಾವಾಗ ಹೊಟ್ಟೆಯಲ್ಲಿ ಆಹಾರ ಇಲ್ಲದಾಗ ಮಾತ್ರ. ಅದೇ ಹೊಟ್ಟೆಯಲ್ಲಿ ಆಹಾರ ಇದ್ದು ಅದು ಅಲ್ಲಿಂದ ಎನರ್ಜಿ ತಗೊಂಡ್ರೆ ಬ್ರಹ್ಮರಂಧ್ರ ಮುಚ್ಚೋಗುತ್ತೆ, ಆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗಲ್ಲ. ಇದು ನಾರ್ಮಲ್ ಸ್ಟೇಜ್, ಧ್ಯಾನದಲ್ಲೆಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಏನ್ ಆಹಾರ ತಗೊಂತೀವೋ ನಮ್ಮ ಫೀಲಿಂಗ್ಸ್ ವೈಬ್ರೇಷನ್ ಅನ್ನೆಲ್ಲ ಚೇಂಜ್ ಮಾಡ್ಬಿಡುತ್ತೆ. ನಮ್ಮ ಸೋಲಿಗೆ ಕೂಡ ಆಹಾರ ಎಫೆಕ್ಟ್ ಮಾಡುತ್ತೆ. ಅಂದ್ರೆ ಆಹಾರವನ್ನು ತುಂಬಾ ರುಚಿಯಾಗಿ ತೆಗೆದುಕೊಳ್ಬೇಕು. ಆ ರುಚಿ ಅನ್ನೋದು ಒಂದು ಅನುಭೂತಿ, ಹೌದಲ್ಲ? ಸಿಕ್ಕಿದ್ ತಿಂತೀವ ನಾವು, ಇಲ್ಲಲ್ಲ ಒಳ್ಳೊಳ್ಳೆ ಆಹಾರ ರುಚಿಯಾಗಿ ಮಾಡ್ಕೊಂಡು, ಅಪ್ಪ ಏನ್ ಚೆನ್ನಾಗಿತ್ತಪ್ಪ ಇವತ್ತು ಅದು ತಿಂದ್ವಿ, ಒಗ್ಗರಣೆ ಮಿರ್ಚಿ ಅಂತ. ನಮ್ಮ ಪತ್ರಿಸ ಗುರುಗಳೇನೆ ಅಂತ ಬರ್ತಾರೆ, ನನಗೆ ತುಂಬಾ ಇಷ್ಟ ಅವ್ರಿಗೆ ಒಗ್ಗರಣೆ ಮಿರ್ಚಿ ಅಂದ್ರೆ. ಮಿರ್ಚಿ ಎಷ್ಟು ಬೇಕಾದ್ರೂ ಅಷ್ಟು ತಿಂತಿರ್ತಾರ ಅವರು ಅಷ್ಟೇ. ಬಿಸಿ ಬಿಸಿದು ಆಗಿಂದಾಗ್ಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಇದೇ ತರ ವೆಜಿಟೇಬಲ್ಸ್ ಕಟ್ ಮಾಡ್ಬೇಕು, ಇದೇ ತರ ಒಗ್ಗರಣೆ ಹಾಕ್ಬೇಕು, ಇದೇ ತರ ಹಿಂಗು ಅರ್ಶನ ಹಾಕ್ಬೇಕು ಅಂತ ತುಂಬಾ ರುಚಿಯಾಗಿ ಮಾಡ್ತಾರೆ ಸರ್. ಅದು ಒಂದು ಕಲೆ. ಇದು ಯಾವಾಗ ನಾವು ರುಚಿಯಾದ ಆಹಾರ ಸೇವಿಸ್ತೀವೋ ನಮ್ಮ ಆತ್ಮಕ್ಕೆ ತುಂಬಾ ತೃಪ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಅನುಭೂತಿ ಏನಾಗುತ್ತೆ, ನಮ್ಮ ಪಂಚಕೋಶಗಳು ಸಹ ಅದರಿಂದ ಖುಷಿ ಆಗುತ್ತೆ, ಪೋಷಿಸಲ್ಪಡುತ್ತವೆ. ಅದಕ್ಕೆ ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠವಾದ. ಯಾರಿಗೆ ಕೊಡ್ತೀವೋ ಅವರು ಸಂತೋಷ ಹೊಂದಿದಾಗ ಆ ಒಂದು ಪುಣ್ಯ ನಮಗೆ ಸಿಗುತ್ತೆ. ಅದೇ ನಾವು ಪ್ರಾಣಶಕ್ತಿ ಇರ್ಲಾರ್ದ ಒಂದು ಆಹಾರ ತಗೊಂಡ್ವಿ ಅಂತ ಅನ್ಕೊಳ್ರಿ, ಅದ್ರಲ್ಲಿ ಏನು ಇಲ್ಲ, ಸತ್ವನೇ ಇಲ್ಲ. ಕಿರ್ಲಿಯನ್ ಫೋಟೋಗ್ರಫಿ ಅಂತ ಒಂದು ಫೋಟೋಗ್ರಫಿ ಇದೆ. ಅದು ಏನಂದ್ರೆ, ಅದಕ್ಕೆ ಕ್ಲಿಕ್ ಮಾಡಿದಾಗ ನಮ್ಮ ದೇಹದ ಸುತ್ತಲಿರುವ ಆಹಾರ ಕಾಣಿಸುತ್ತೆ. ಯಾವಾಗ ನಾವು ಸರಿಯಲ್ಲದ ಆಹಾರ ತಗೊಂಡಾಗ ನಮ್ಮ ಆಹಾರ ಕಪ್ಪಾಗಿರುತ್ತೆ. ಅದೇ ಫ್ರೆಶ್ ಆರೆಂಜ್ ಜ್ಯೂಸು ಆ ತರ ತಗೊಂಡಾಗ ಏನಾಗುತ್ತೆ, ನಮ್ಮ ಆಹಾರ ಹೊಳಿತಾ ಇರುತ್ತಂತೆ, ಎಲ್ಲೋ ಕಲರ್ ಅಲ್ಲಿ ಹೊಳಿತಾ ಇರುತ್ತಂತೆ. ಅದಕ್ಕೆ ಮೈಕ್ರೋವೇವ್ ನಲ್ಲಿ ಇಟ್ಟ ಆಹಾರಗಳನ್ನು ಸೇವಿಸಬಾರ್ದು. ಯಾಕೆಂದ್ರೆ ಅದರಲ್ಲಿರುವ ಅಲ್ಟ್ರಾ ವೇವ್ಸ್ ನಮ್ಮ ಆಹಾರವನ್ನು ಪತನಗೊಳಿಸುತ್ತೆ, ಹಾಳು ಮಾಡ್ಬಿಡುತ್ತೆ. ಏನು ಅಂದ್ರೆ ಸುಮ್ನೆ ಒಂದು ವೇಸ್ಟ್, ಹುಲ್ಲು ತಿಂದಂಗ ಅಷ್ಟೇ ಅದು, ಅದರಿಂದ ಮಾಡಿ ತಗೊಂಡಾಗ. ನಾವು ತೆಗೆದುಕೊಳ್ಳೋ ಆಹಾರ ಎಲ್ಲ ಲೆವೆಲ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕದು. ಪ್ರಾಣಶಕ್ತಿ, ಎನರ್ಜಿ ಮೇಂಟೈನ್ ಮಾಡಬೇಕು. ಅದಕ್ಕೆ ನಾವು ಯಾವಾಗ್ಲೂ ಫ್ರೆಶ್ ಆಹಾರವನ್ನು ಸೇವಿಸ್ಬೇಕು. ನಾವು ಸಪೋಸ್ ನಮಗ್ ಆಗಲ್ಲಪ್ಪ ಅಂತೇಳಿ ಕಂಟಿನ್ಯೂಸ್ ಫ್ರಿಜ್ನಾಗೆಲ್ಲ ಏನು ಹಿಟ್ಟು, ಮೊಸರು, ಸಾಂಬಾರು, ಪಲ್ಯ, ಚಟ್ನಿ ಎಲ್ಲ ಮಾಡೋದು, ತಗೊಳೋದು, ತಿನ್ನೋದು, ಮತ್ತೆ ಇಡೋದು, ಮತ್ತೆ ಒಂದ್ 4-5 ದಿವಸ ಮಾಡ್ತೀವಿ ಅನ್ಕೊಂಡ್ರೆ ಇದೇನಾಗುತ್ತೆ, ನಮ್ಮ ಎನರ್ಜಿ ತುಂಬಾ ಲೋ ಆಗ್ಬಿಡುತ್ತೆ. ನೀವು ಕೇಳ್ಬೋದು, ಮೇಡಮ್ ಏನು ನಾವೆಲ್ಲ ತಿಂತಾ ಇದೀವಲ್ಲ, ನಮ್ಗೆ ಏನು ಆಗಿಲ್ಲ ಅಂತ. ನಿಜ, ಯಾವುದೋ ನಾವು ತೆಗೆದುಕೊಂಡ ತಕ್ಷಣ ಪರಿಣಾಮ ಬೀರೋಲ್ಲ. ಏನಾಗುತ್ತೆ ಅಂದ್ರೆ, ಯಾವಾಗ ನಮಗೆ ಸಪೋಸ್ 50 ವರ್ಷಗಳ ನಂತರ ಏನಾದ್ರೂ ಕಾಯಿಲೆಗಳು ಬರೋ ಹಾಗಿದ್ರೆ ಈ ತರದ ಆಹಾರ ಸೇವನೆಯಿಂದ 30 ವರ್ಷಕ್ಕೆ ಬರುತ್ತೆ. ಶರೀರ ತುಂಬಾ ಬೇಗ ಹಾಳಾಗುತ್ತೆ. ಅದಕ್ಕೆ ಆದಷ್ಟು ಈ ತರದ ಆಹಾರವನ್ನು ಸೇವಿಸೋದು ಕಡಿಮೆ ಮಾಡಿ. ಗೊತ್ತಿರೋದಿಲ್ಲ, ಸೇವಿಸಿ, ಅದ ತಿಳಿದ ಮೇಲೂ ಸಹ ಎಷ್ಟು ಸಾಧ್ಯ ಆಗುತ್ತಷ್ಟು ಫಾಲೋ ಮಾಡೋದು ಕಲಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾ ಇರ್ತೇವೆ, ಫ್ರೆಶ್ ಆಹಾರವನ್ನೇ ತೆಗೆದುಕೊಳ್ತಾ ಇರ್ತೇವೆ. ಆದ್ರೆ ಹೇಗೆ ತಿನ್ಬೇಕು ಅಂತ ಗೊತ್ತಿಲ್ಲ ನಮಗೆ. ಏನ್ ಮಾಡ್ತಾ ಇದೀವಿ ನಾವೆಲ್ಲರೂ, ಎಮೋಷನಲ್ ಈಟಿಂಗ್ ಮಾಡ್ತಾ ಇದ್ದೀವಿ. ನಿಮಗಾಗ್ಲೇ ಅರ್ಥ ಆಗಿರ್ಬೋದು ಎಮೋಷನ್ ಈಟಿಂಗ್ ಅಂದ್ರೆ ಅಲ್ಲ. ಎಷ್ಟೊಂದು ನಮ್ಮಲ್ಲಿ ಹೀಲ್ ಆಗದೆ ಹಾಗೆ ಉಳಿದುಕೊಂಡ ಎಮೋಷನ್ಸ್ ಇರ್ತವೆ. ಮತ್ತೆ ಅನೀಸಿನೆಸ್ ಉಂಟು ಮಾಡ್ತಿರ್ತವೆ. ಸಪೋಸ್ ಹೇಗೆ ಅಂದ್ರೆ, ಇದು ಊಟ ಮಾಡ್ತಾ ಇರ್ತೀವಿ ಒಬ್ರೆ, ಸಾಮಾನ್ಯವಾಗಿ ಎಲ್ಲರೂ ಅಷ್ಟೆಲ್ಲ ಹೊರಗಡೆ ಹೋಗಿರ್ತಾರೆ, ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ಗಂಡ ಆಫೀಸಿಗೆ ಹೋಗಿರ್ತಾರೆ,
ಎಸ್ಪೆಷಲಿ ಹೆಣ್ಮಕ್ಳು ಒಬ್ರೇ ಇರ್ತಾರೆ, ಕುತ್ಕೊಂತಾರೆ, ಯಾವ್ದೋ ನೆನ್ಸ್ಕೊಂತಾರೆ, ಅವ್ರ ಹಿಂಗಂದ್ರೆ ನನಗೆ ದುಃಖ ಪಡೋದು. ಯಾವ ತರ ಮೋಸ ಮಾಡಿದ್ರು ನೋಡವ್ರು. ಯಾಕಂದ್ರೆ ಸಿಂಗಲ್ ಇದ್ದಾಗ ನೆನಪು ಬರ್ತಾವ, ಅವೆಲ್ಲ ನೆನ್ಸ್ಕೊಂಡಾಗ ಆ ಊಟದ ಜೊತೆಗೆ ಆ ಎಮೋಷನ್ ಒಳಗಡೆ ಹೋಗುತ್ತೆ. ಇದು ನಮ್ಮ ದೇಹದಲ್ಲಿ ಅಡ್ಡ ಪರಿಣಾಮ ಉಂಟು ಮಾಡ್ತದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಎಷ್ಟೋ ಒಂದು ಅಭಾವ ಅನ್ನೋದಿರುತ್ತೆ, ಏನು ಮಾಡಕ್ಕಾಗಲ್ಲ, ಕೊರತೆ. ಅದರಿಂದ ಏನಾಗುತ್ತೆ, ಒಂದು ಖಾಲಿತನ ಏರ್ಪಟ್ಟಿರ್ತದೆ. ಯಾವಾಗ ನಾವು ಆ ಕೊರತೆನ ಹಂಗೆ ಬಿಡಬಾರ್ದು, ಯಾಕೆ ಇದಿದೆ, ಏನ್ ಬೇಕಿ ನಮ್ ದೇಹಕ್ಕೆ ಅಂತೇಳಿ ಅವಸರ ತಿಳ್ಕೊಂಡು ಅದನ್ನ ತೀರ್ಸೋಕೆ ಪ್ರಯತ್ನ ಪಟ್ಟಾಗ ಆ ಖಾಲಿತನ ಮಾಯ ಆಗ್ಬಿಡುತ್ತೆ. ಇನ್ನೊಂದು, ಬಿಸ್ನೆಸ್ ಪೀಪಲ್ ನೋಡಿ ಯಾವಾಗ್ಲೂ ಫೋನ್ ಇಟ್ಕೊಂಡೆ ಮಾತಾಡ್ತಿರ್ತಾರೆ. ಊಟ ಮಾಡ್ಬೇಕಾರಷ್ಟೇ ಏನ್ ತಿಂತಿರ್ತೀವಿ ಅಂತ ಗೊತ್ತಿಲ್ಲ. ಆಯ್ತು ನಾ ಬರ್ತೀನಿ, ಮೀಟಿಂಗ್ ಇದೆನಾ, ಮುಗೀತು. ಅಲ್ಲಿ ಯಾರಿಗೋ ಬೈತಿರ್ತಾರೆ, ಏನೋ ಅರ್ಜೆಂಟು, ಏನೋ ಟೆನ್ಷನ್ನು. ಆ ಎಲ್ಲ ಭಾವನೆಗಳನ್ನು ಆಹಾರ ಜೊತೆ ಮಿಕ್ಸ್ ಮಾಡಿ ಒಳಗ್ ಕಳಿಸ್ತಾರೆ. ನೀವೇ ಯೋಚನೆ ಮಾಡಿ ಏನಾಗುತ್ತೆ. ನಂತರ ಎಷ್ಟೋ ಜನ ಟಿವಿ ನೋಡ್ಕೊಂತ ಊಟ ಮಾಡ್ತಾರೆ. ಒಳ್ಳೇದಿದ್ರೆ ಓಕೆ, ಅದು ತಪ್ಪೇ, ಆದ್ರೆ ಅಲ್ಲಿ ಕೊಲೆ ಆಗ್ತಿರ್ತವೆ, ಬೈತಾ ಇರ್ತಾರೆ, ಅತ್ತೆ ಸೊಸೆನ್ ಕಾಟ ಕೊಡ್ತಿರ್ತಾರೆ. ಅಯ್ಯೋ ಇವಳಂತೂ ಯಾವಾಗ್ಲೂ ಹೀಗೆ ಮಾಡ್ತಾಳ ಅನ್ನೋದು ಒಂದು ತುತ್ತು ತಗೊಂತಿನದು. ಆಯ್ತು, ಆ ಭಾವನೆ ನಮ್ಮೊಳಗೆ ಹೋಗ್ಬಿಡುತ್ತೆ. ಸುಮಾರು ಮನೆಗಳಲ್ಲಿ ನಡೆಯೋದೇ ಹೀಗೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಎಕಾರ್ಟ್ ಟೋಲೆ ಅಂತೇಳಿ ಒಬ್ರು ಫೇಮಸ್ ಆಥರ್, ದ ಪವರ್ ಆಫ್ ನೌ ಅಂತೇಳಿ ಇಂಗ್ಲಿಷ್ ನಲ್ಲಿ ಒಂದು ಬುಕ್ ಬರ್ದಂದ್ರೆ ವರ್ತಮಾನದ ಶಕ್ತಿ ಅಂತ. ಅವ್ರು ಆಹಾರ ಹೇಗ್ ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ ಅಂದ್ರೆ, ಅವರು ಆಹಾರ ನಾವು ಸೇವಿಸ್ತಾ ಇರ್ತಾರೆ, ಆಹಾರವನ್ನು ಸ್ವಲ್ಪ ಹೊತ್ತು ನೋಡ್ಬೇಕಂತೆ. ಈ ಆಹಾರ ಇದನ್ನ ನಾನು ಸೇವಿಸಿದಾಗ ನಾನಾಗಿ ಪರಿವರ್ತನೆ ಆಗುತ್ತೆ, ಕಣ್ ಮುಚ್ಕೊಂಡು ಉಸಿರನ್ನು ಗಮನಿಸ್ಕೊಂಡು ತಿನ್ಬೇಕಂತ. ಅಂದ್ರೆ ನಾನಾಗಿ ಪರಿವರ್ತನೆ ಆಗಿತ್ತಂದ್ರೆ ಆತ್ಮ ಚೈತನ್ಯವಾಗಿ ಪರಿವರ್ತನೆ ಆಗುತ್ತೆ. ನಾನು ಯಾರು ಬೇರೆ ಅಲ್ಲ, ಆತ್ಮ ನಾನು. ಮತ್ತೆ ಅದು ಸೇವಿಸುವಾಗ ಒಳಗಡೆಯಿಂದ ಓಕೆ ಅಂತ ಬರುತ್ತಂತೆ, ನಾವು ಕೇಳಲ್ಲ, ನಾವು ನಮ್ಮ ದೇಹದ ಭಾಷೆಯನ್ನು, ಆಗ ನಾವು ಅದನ್ನು ಕಳಿಸ್ಬೇಕು. ಇಲ್ದ ಇದ್ರೆ ಇಲ್ಲ ಅಂತ ಹೇಳ್ತಾರೆ. ನಾವೇ ಆಹಾರವನ್ನು ಪ್ರಿಪೇರ್ ಮಾಡಿಕೊಂಡು ತಿನ್ನೋದು ತುಂಬಾ ಉತ್ತಮ. ಯಾರೋ ತಯಾರು ಮಾಡಿದ್ದನ್ನು ತಿನ್ಲೇಬಾರ್ದು. ಅದಕ್ಕೆ ನೋಡ್ರಿ ಓಂ ಶಕ್ತಿಯವರು ಎಲ್ಲಿ ಬೇಕಾರಲ್ಲಿ ಊಟ ಮಾಡಲ್ಲ. ಅವರು ತಮ್ಮ ಸದಸ್ಯರು ಮಾಡಿದ್ರೆ ಮಾತ್ರ ಮಾಡ್ತಾರೆ, ಇಲ್ಲದ್ರಿಲ್ಲ. ಅದೇ ತರ ನಾವು ಆದಷ್ಟು ಅಂದ್ರೆ ಹೊರಗಡೆ ಅಂತಂದ್ರೆ ಹೋಟೆಲ್ ನಲ್ಲಿ ಊಟ ಮಾಡಬಾರ್ದು. ಆಯ್ತಪ್ಪ ನಮಗೆ ಅನಿವಾರ್ಯ ಮಾಡ್ಲೇಬೇಕಂತ ಪ್ರಸಂಗ ಬಂದಾಗ ಆ ಆಹಾರವನ್ನು ಮೇಲೆ ಕೈ ಇಟ್ಟು, ಇದು ತುಂಬಾ ಎನರ್ಜಿಯಿಂದ ಕೂಡಿದೆ, ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿದೆ, ಇದು ನನ್ನ ದೇಹದಲ್ಲಿ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಶಕ್ತಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ ಅಂತೇಳಿ ನಮಸ್ಕಾರ ಮಾಡಿ ತಿನ್ಬೇಕು. ಎಷ್ಟು 30 ಸೆಕೆಂಡ್ ಸಹ ಆಗಲ್ಲ. ಆಮೇಲೆ ದಿನನಿತ್ಯ ನಾವು ಆಹಾರ ಯಾರು ಬೆಳೆಸಿರ್ತಾರೆ ಅಂದ್ರೆ ರೈತರಿಗೆ, ಆಹಾರವನ್ನು ಪ್ರಾಡಕ್ಟ್ ಮಾಡಿದವರಿಗೆ, ತಯಾರಿಸಿದವರಿಗೆ, ಪಂಚಭೂತಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸೇವಿಸ್ಬೇಕಂತ. ಹೀಗೆ ಮಾಡಿದಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹೀಗೆ ನಾವು ಆಹಾರವನ್ನು ನೋಡ್ರಿ ಏನ್ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಆಹಾರ ಎಷ್ಟು ಒಂದು ಬ್ಯಾಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತಂತ ಒಂದೆರಡು ಉದಾಹರಣೆಗಳು ಹೇಳ್ತೀನಿ ನಿಮ್ಗೆ. ಏನಪ್ಪಾ ಅಂತಂದ್ರೆ, ಒಂದು ಸಲ ಗಾಂಧೀಜಿಯವರು ಜೈಲಲ್ಲಿ ಹಾಕಿರ್ತಲ್ಲ, ಕಾಮನ್ ಅವಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಅವ್ರು ಏನಿಲ್ಲ, ಜೈಲಲ್ಲಿ ಇದ್ರಷ್ಟೇ, ಹೊರಗಡೆ ಇದ್ರಷ್ಟೇ, ಬುಕ್ಸ್ ಓದೋದು, ಬರೆಯೋದು, ಮಲ್ಕೊಳೋದು, ಕುತ್ಕೊಂಡು ಧ್ಯಾನ ಮಾಡೋದು, ಇಷ್ಟೇ ಅವ್ರು ದಿನಚರಿ. ಅದನ್ನ ಆ ಜೈಲರು ದಿನಾ ಗಮನಿಸ್ತಾ ಇದ್ದಾರೆ. ಒಂದು ಸಲ ಏನಾಗುತ್ತೆ, ಗಾಂಧೀಜಿಯವರು ಈ ತರ ತಪ್ಪಾಯ್ತು ಅಂತ 3 ಸಲ ಹೇಳ್ಕೊಂಡ್ರು. ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ಯಾಕೆ ಹಿಂಗಂತ ಹೋಗಿ ಕೇಳಿದ್ರು, ಯಾಕೆ ಈ ತರ ಮಾಡಿದ್ರು, ದಿನಾ ನಿಮ್ದು ನೋಡ್ತಾ ಇದ್ದೆ ನಾನು, ಒಂದೇ ತರ ಮಾಡ್ತಾ ಇದ್ರಿ, ಇವತ್ತು ಯಾಕೆ ಈ ತರ ಮಾಡ್ತಾ ಇದ್ರಿ? ಏನಿಲ್ಲ, ನಿನ್ನೆ ನನಗೊಂದು ಕನಸು ಬಿದ್ದಿತ್ತು, ಆ ಕನಸಿನಲ್ಲಿ ನಮ್ಮ ತಂದೆಯನ್ನು ನಾನು ಕೊಲೆ ಮಾಡ್ಬಿಟ್ಟಿದ್ದೀನಿ. ಆದ್ರೂ ಸಹ
ನೋಡಿ, ಎಂಥ ಒಂದು ಕನಸೆ ಅಂತೂ ನಾವು ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ ಅಲ್ಲ. ನಮಗೂ ಒಂಥರ ಆಗುತ್ತಲ್ಲ, ಯಾವ್ದಾದ್ರು ಎಲ್ಲರಿಗೂ ಹೆದರಿಕೆ ಕನ್ಸು ಬೀಳ್ತಿರ್ತಾವಲ್ಲ, ಎಚ್ಚರ ಆಗ್ಬಿಡುತ್ತೆ, ಮೈಯೆಲ್ಲ ಬೆವರು, ಎದೆ ಡವ ಅಂತ ಹೊಡ್ಕೊಂತ ಇರುತ್ತೆ. ಸಾಕಷ್ಟು ಜನರಿಗೆ ಇದರ ಅನುಭವ ಆಗಿರ್ಬೋದು. ಈ ತರ ಸುಮ್ಮನೆ ಆಗ್ಬಿಡ್ತಾರೆ, ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊಂಡೆ. ಸರಿ, ಜೈಲರಿಗೆ ಕುತೂಹಲ, ಯಾಕೆ ಇವ್ರ ದಿನಾಚರಿ ಒಂದೇ ತರ ಇತ್ತು, ಇವತ್ತು ಯಾಕೆ ಚೇಂಜ್ ಆಯ್ತು ಅಂತೇಳಿ ಹೋಗಿ ಅಡಿಗೆ ಮನೆಯಲ್ಲಿ ವಿಚಾರಿಸ್, ಯಾರು ಇವತ್ತು ಅಡಿಗೆ ಮಾಡಿದ್ದು. ರೆಗ್ಯುಲರ್ ಅಡಿಗೆ ಮಾಡೋನಿಗೆ ಹುಷಾರಿರೋದಿಲ್ಲ, ಅದಕ್ಕೆ ಬೇರೆಯವನು ಆ ದಿನ ಅಡಿಗೆ ಮಾಡಿರ್ತಾನೆ. ಅಂದ್ರೆ ಹಿಂದಿನ ದಿನ ಕನ್ಸು ಬಿದ್ದು ಮರ್ದಿಸ ಇದೆಲ್ಲ ಆಗಿದ್ದಲ್ಲ, ಅವನು ಯಾರು ಅಂದ್ರೆ ಅವ್ರ ಅಪ್ಪನ್ನ ಕೊಲೆ ಮಾಡಿ ಜೈಲಿಗೆ ಬಂದಿರ್ತಾನೆ. ನೋಡಿ ಅಲ್ಲ, ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್. ಒಳ್ಳೆ ವ್ಯಕ್ತಿಗಳಿಗೂ ಅದು ಬಂದತ್ತೆ. ಅದಕ್ಕೆ ಎಷ್ಟೊಂದು ಇದಾಗುತ್ತೆ. ಅದಕ್ಕೆ ತಪ್ಪಾಯ್ತು ಅಂತ ನಾನು ಕೇಳ್ಕೊಂಡೆ. ನೋಡಿ, ಅಷ್ಟೆಲ್ಲ ಒಳ್ಳೆ ಮನುಷ್ಯರು, ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡೋರಿಗೆ ಅದು ತಪ್ಪಿಲ್ಲ ಅಂದ್ರೆ, ಆ ಹೋಟೆಲ್ಗಳಲ್ಲಿ ಯಾರ್ಯಾರು ಏನೇನ್ ಮಾಡ್ತಿರ್ತಾರೋ, ಅಥವಾ ಅಡಿಗೆ ಮಾಡೋರು ಏನೇನ್ ಬೈಕೊಂತ ಅಡಿಗೆ ಮಾಡ್ತಿರ್ತಾರೋ, ಅನಿವಾರ್ಯ ಆದಾಗೆ ಯಾವ್ದು ಏನು ಮಾಡಕ್ಕಾಗಲ್ಲ. ಹಾಗಂತೇಳಿ ಉಪವಾಸ ಇರಕ್ಕಾಗಲ್ಲ. ಆದ್ರೆ ಇದು ನೀವ್ ಅನ್ಕೋಬಹುದು ನಮ್ಗೇನು ಆತರ ಅನುಭವ ಆಗಲ್ಲ ಅಂತೇಳಿ, ಆದ್ರೆ ಖಂಡಿತ ಇದಾಗುತ್ತೆ. ಇಲ್ಲಿ ಇನ್ನೊಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ, ಎಲ್ಲಿ ಮಾಡ್ಕೊಂಡಿಲ್ಲ, ನಾನ್ ಮಾಡ್ಕೊಂತೀನಿ ಇವತ್ತು. ಸುಮಾರು ನಾನ್ ಧ್ಯಾನಕ್ಕೆ ಬಂದ ಮೇಲೆ ಒಂದು 7-8 ವರ್ಷ ಆದ್ಮೇಲೆ, ನಾವು ಎಲ್ಲೇ ನಾನ್ ವೆಜ್ ತಿನ್ನಂಗಿಲ್ಲ, ಹೋಟೆಲ್ಸ್ಗೆ ಹೋದ್ರೆ ಆತರ. ಆದ್ರೆ ನಾವು ಒಂದು ರೆಸಾರ್ಟಿಗೆ ಹೋಗಿದ್ವಿ, ಅಹಮದಾಬಾದ್ ಅಂತೇಳಿ. ಅಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ಅದು. ಆ ರೆಸಾರ್ಟ್ ಅಲ್ಲಿ ಬೇರೆ ಬೇರೆ ಅಂತ ಹೇಳಿದ್ರು, ಮೊಟ್ಟೆ ಒಂದ್ ಕಡೆ ಇಟ್ಟಾರೆ, ಮಾಮೂಲು ನಮ್ಮ ಸೌತ್ ಇಂಡಿಯನ್ ಫುಡ್ ಒಂದ್ ಕಡೆ ಇಟ್ಟಿದ್ದಾರೆ. ಅಲ್ಲಿ ಇಟ್ಟಿದ್ರೆ ನಾವೇನ್ ಮಾಡಿದ್ವಿ, ಸರಿ ಅಂತೇಳಿ ನಮ್ಗೆ ಏನ್ ಬೇಕಾದ್ ತಗೊಂಡ್ವಿ. ಬಟ್ ಅಲ್ಲಿ ಎಲ್ಲಾ ಒಂದೇ ತಲ್ಲಿ ಪ್ರಿಪೇರ್ ಮಾಡ್ತಾರೋ, ಬೇರೆ ಬೇರೆ ಮಾಡ್ತಾರೋ ಏನು ಗೊತ್ತಿಲ್ಲ ನಮಗೆ. ತಗೊಂಡಿದೀನಿ ಆಹಾರ. ತಗೊಂಡ್ಮೇಲೆ ಏನಾಯ್ತು, ಮರ್ದಿವ್ಸ ಮತ್ತೆ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಒಂದು ಕನ್ಸು ಬಿತ್ತು. ಅದ್ರಲ್ಲಿ ಅಂದ್ರೆ ಅಲ್ಲಿ ನಮ್ಮ ಅಜ್ಜಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಅಜ್ಜಿ ಅಂದ್ರೆ ಮಾಸ್ಟರ್ ಅಂತ ಲೆಕ್ಕ. ಅಜ್ಜಿ ಕಾಣಿಸ್ಕೊಂಡು, ನೀನು ಈ ತರ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ, ನಿನ್ ಮೇಲೆ ನನ್ಗೆ ತುಂಬಾ ಸಿಟ್ಟು ಬಂದಿದೆ ಅಂತ. ಈಗ ಅರ್ಥ ಆಯ್ತದೆ ಯಾಕೆ ಆತರ ಮಾತಾಡದೆ ಅಂತ. ಆಯ್ತು, ತಪ್ಪಾಯ್ತು, ನನಗ್ ತಿಳಿದೇನೆ ಆಗಿರೋಂಥದ್ದು ಇದು, ನಾನ್ ಬೇಕು ಅಂತ ಮಾಡಿರೋದಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಫಾರ್ಗಿವ್ನೆಸ್ ಕೇಳ್ಕೊಂಡು, ಅವತ್ತಿಂದ ಎಲ್ಲಿ 2 ಇರ್ತಾವೋ ಅಲ್ಲಿ ನಾನು ತಗೊಳೋದೇ ಇಲ್ಲ. ಹಾಗೆ ಇನ್ನೊಂದಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸಕಲೇಶ್ಪುರಕ್ಕೆ ಹೋಗಿದ್ವಿ. ಅಲ್ಲಿಗೆ ನಾವು ಹೇಳಿದ್ವಿ, ನಾವು ವೆಜ್ ಇರೋ ಒಂದು ರೆಸಾರ್ಟ್ ಅನ್ನೇ ಬುಕ್ ಮಾಡಿ, ಇಲ್ಲದ್ರೆ ನಾವು ಬರಲ್ಲ, ನಾವು ತಿನ್ನೋದಿಲ್ಲ ಏನು ಅಂತ ಹೇಳಿದ್ವಿ. ಹ್ಞೂ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಹೋಗಿ ಹೇಗನಾಗ್ಲಿ ಅಂತ ನಾವು ಫೋನ್ ಮಾಡಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ಮೇಡಮ್, ಒಂದೇ ಕಿಚನ್, ಒಂದೇ ತಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತೀವಿ, ಆದ್ರೆ ಪಾತ್ರೆಗಳು ಬೇರೆ ಬೇರೆ. ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ನಾವು ಒಂದು ದಿವಸಕ್ಕಾಗಷ್ಟು 2 ರೈಸು, ಬ್ರೆಡ್, ಹಣ್ಣುಗಳು, ಬಿಸ್ಕೆಟ್ಸ್ ಎಲ್ಲ ತಗೊಂಡೋಗಿ ಇಡೀ ಒಂದು ದಿನ ಅವರೆಲ್ಲ ತಿಂದ್ರು, ನಾವು ಇದನ್ನ ತಗೊಂಡು ಆರಾಮಾಗಿ ಬಂದ್ವಿ. ಅಂದ್ರೆ ನಾವು ಏನಾದ್ರೂ ನಮ್ಮ ಎನರ್ಜಿ ಉಳಿಬೇಕು, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಎನರ್ಜಿ ಉಳಿಬೇಕು ಅಂತಂದ್ರೆ ನಾವು ಎಂತದಕ್ಕಾದ್ರೂ ರೆಡಿ ಇರ್ಬೇಕು. ಏನಾಗುತ್ತೆ ಬಿಡ ತಿಂದ್ರೆ, ಒಂದ್ ದಿವಸ ತಿಂದ್ರೆ ಏನಾಗುತ್ತೆ ಅಂದ್ರೆ, ಆಯ್ತು, ಒಂದು ದಿವಸ ತಿಂದ್ರೆ ಎಷ್ಟು ದಿವಸದ ಎನರ್ಜಿ ಹೋಗುತ್ತಾ ನಮಗೆ ಗೊತ್ತಿಲ್ಲ. ಓಕೆ, ಯಾವಾಗ್ಲೂ ನಾವು ಮೈಂಡ್ಫುಲ್ ಆಗಿ ಆಹಾರವನ್ನು ಸೇವನೆ ಮಾಡ್ತೀವಿ. ಏನದು ಮೈಂಡ್ಫುಲ್ ಅಂತಂದ್ರೆ, ತಟ್ಟೆಲಿ ಎಲ್ಲ ಬಡಿಸಿರ್ತಾರಲ್ಲ, ಇಷ್ಟೊಂದು ತರ ಇರ್ತವೆ ವೆರೈಟಿ. ಈಗ ಇನ್ನ ಲಿಂಗಾಯತರಾದ್ರೆ ರೊಟ್ಟೆ ಮಾಡಿದ್ರೆ 3-4 ತರ ಕಾಯಿಪಲ್ಯಗಳು ಮಾಡ್ತಾರೆ. ಎಲ್ಲ ಒಂದು ಕೊತ್ತಂಬರಿ ಹಾಕಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅವನ್ನೆಲ್ಲ ನೋಡಿ ಖುಷಿಯಿಂದ, ಆಹಾ ಎಷ್ಟು ಚೆನ್ನಾಗಿದೆ ಈ ಆಹಾರ ಅಂತೇಳಿ, ಒಳ್ಳೆ ಸ್ವಾದ ಇದೆ ಇದು ಅಂತೇಳಿ ಅನುಭವಿಸ್ಕೊಂತ ತಿನ್ಬೇಕದು. ಎಲ್ಲೋ ಫೋನ್ ಮಾಡ್ಕಂತ ಟಿವಿ ನೋಡ್ಕೊಂತಿದ್ರೆ ಈ ಸ್ವಾದ ಬರೋದಿಲ್ಲ. ಆಗ ಏನಾಗುತ್ತೆ, ನಮ್ಮ ನಾಲಿಗೆ ನಮಗೆ ಎಂತ ರುಚಿ ಬೇಕು ಅಂತ, ನಾಲಿಗೆಗೂ ರುಚಿ ಬೇಕಲ್ಲ, ಯಾವ್ದಾವ್ದೋ ಸೇವಿಸ್ರೆ ನಾಲಿಗೆ ಹೊರಗೆ ದೊಬ್ಬಿಡುತ್ತೆ. ಆ ನಾಲಿಗೆ ನಮ್ಮ ರುಚಿಯ ಜೊತೆ ಎಷ್ಟೋ ಜ್ಞಾನವನ್ನು ಕಳಿಸುತ್ತಂತೆ ನೋಡ್ರಿ. ಅದಕ್ಕೆ ಮೈಂಡ್ಫುಲ್ನೆಸ್ ಇಂದ ಆಹಾರವನ್ನು ಸೇವಿಸ್ತಾ ಕೃತಜ್ಞತೆಯಿಂದ ಸ್ವೀಕರಿಸಬೇಕು, ಆಸ್ವಾದಿಸಬೇಕು. ಇನ್ನೊಂದು ವಿಷಯ,
ಸಾಮಾನ್ಯವಾಗಿ ಎಷ್ಟೋ ಸ್ವಲ್ಪ ಅರ್ಜೆಂಟ್ ಇರೋರು ಸ್ಪೂನ್ ಜಾಸ್ತಿ ಬಳಸೋದು, ಈಗೆಲ್ಲ ಮಕ್ಳಿಗೂ ಬೇಕು ಸ್ಪೂನು, ದೊಡ್ಡವರಿಗೂ ಬೇಕು. ಆ ಸ್ಪೂನ್ ತಿನ್ನೋ ಅಭ್ಯಾಸವನ್ನು ನಾವು ಬಿಡಬೇಕು. ಯಾಕಪ್ಪ ಅಂತಂದ್ರೆ ನಾವು ನಮ್ಮ ಹಸ್ತದಿಂದ, ಕೈ ಬೆರಳುಗಳಿಂದ ಅನ್ನವನ್ನು ಕಲಿಸಿಕೊಂಡಾಗ ಈ ಬೆರಳ ತುದಿಗಳಲ್ಲಿ ಯಾವಾಗ್ಲೂ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಹಿಂಗ್ ಇಟ್ಕೊಳೋದು. ಆ ಎನರ್ಜಿ ಏನಾಗುತ್ತೆ, ಆಹಾರದಲ್ಲಿ ಸೇರಿ ನಮಗೆ ಇನ್ನೂ ಶಕ್ತಿಯನ್ನು ಉಂಟು ಮಾಡುತ್ತೆ. ಇದು ಒಂದು. ನಂತರ ಎಲ್ಲರೂ ಟೇಬಲ್ ಮೇಲೆ ಇರ್ಲಿ, ಒಬ್ಬೊಬ್ರಿಗೆ ಒಂದೊಂಥರ ಕಾಲ್ ನೋವು ಇರುತ್ತೆ, ಏನು ಮಾಡಕ್ ಆಗಲ್ಲ. ಆದ್ರೆ ಆದವ್ರು ಆದಷ್ಟು ಕೆಳಗಡೆ ಕುತ್ಕೊಂಡು ತಿನ್ಬೇಕಂತ. ಯಾಕೆ ಅಂತಂದ್ರೆ ನಾವು ಮೇಲೆ ಕುತ್ಕೊಂಡಾಗ ಹೀಗೆ ಇರ್ತೀವಿ, ಕೆಳಗಡೆ ಕುತ್ಕೊಂಡಾಗ ಹೊಟ್ಟೆ ಸ್ವಲ್ಪ ಒಳಗ್ ಹೋಗುತ್ತೆ. ಅವಾಗ ಆಹಾರ ತಿಂದ ತಕ್ಷಣ ಆಗುತ್ತೆ ಸಾಕು ಅನ್ನೋ ಒಂದು ಸೂಚನೆ ಬರುತ್ತೆ ನಮ್ ಒಳಗಿಂದ. ಅಂದ್ರೆ ಜಾಸ್ತಿ ಹೋಗಲ್ಲ, ಹೊಟ್ಟೆ ಅಡ್ಡ ಬರುತ್ತೆ. ಈ ತರ ನಾವು ಊಟ ಮಾಡೋದನ್ನ ಕಲಿಬೇಕು. ನೋಡ್ರಿ, ನಿಮ್ ಮನೇಲಿ ಹಿರಿಯರಿದ್ರೆ ನೀವೊಂದು ಅಬ್ಸರ್ವ್ ಮಾಡಿರ್ತೀರಲ್ಲ, ಊಟ ಮಾಡುವಾಗ ಹಿಂಗೆ ತಟ್ಟೆ ಸುತ್ತಲೂ ನೀರ್ ಪ್ರೋಕ್ಷಣೆ ಮಾಡಿ ಅದನ್ನೇ ಕುಡಿತಾರೆ ಅಲ್ಲ. ಯಾಕೆ ಅಂದ್ರೆ ನೀರಿಗೆ ನಮ್ಮ ಭಾವನೆಗಳನ್ನು ಸ್ವೀಕರಿಸುವ ಶಕ್ತಿ ಇದೆ. ಅವಾಗ ಏನಾಗುತ್ತೆ, ಆಹಾರ ತುಂಬಾ ಶಕ್ತಿಯುತವಾಗಿ ಪರಿಣಾಮ ಇರುತ್ತೆ. ಅಂದ್ರೆ ನೀರಿನಿಂದ ಆ ಶಕ್ತಿ ಆಹಾರಕ್ಕೆ ಬರುತ್ತೆ. ನಂತರ ತುಂಬಾ ಲೇಟ್ ನೈಟ್ ಊಟ ಮಾಡಬಾರ್ದು. ಕೆಲವರು 9:30, 10 ಗಂಟೆಗೆ ಊಟ ಮಾಡ್ತಾರೆ. ಆದ್ರೆ ನಾರ್ಮಲ್ ಆಗಿ ನಾವು ಮಲಗಿಕೊಳ್ಳುವ 2-3 ತಾಸು ಮುಂಚೆ ಮಲಗ್ಬಿಡ್ಬೇಕು. ಅಂದ್ರೆ ಆ ಆಹಾರ ಜೀರ್ಣ ಆಗ್ಬಿಡ್ಬೇಕು ನಾವು ಮಲಗೋದ್ರಲ್ಲಿ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪತ್ರಿಜಿ ಗುರುಗಳು ಹೇಳೋ ತರ ನಾವು ಆಹಾರ ಮಾಡಿದ್ರೆ, ತಯಾರಿಸಿದ್ರೆ ವಿಟಮಿನ್ಸು, ಪ್ರೋಟೀನ್ಸು, ಜಿಂಕ್, ಐರನ್ ಎಲ್ಲವನ್ನು ನಮ್ಮ ದೇಹ ಪಡೆಯುತ್ತೆ. ಆಗ್ಲೇ ನಿಮಗೆ ಅನ್ನದಾನದ ಬಗ್ಗೆ ಹೇಳಿದೆ, ತುಂಬಾ ಪುಣ್ಯ ಅಂತೇಳಿ. ಗಾಂಧೀಜಿ ಅವ್ರದ್ದು ಹೇಳ್ಬೇಕಾರೆ ಹೇಳಿದೆ ಯಾಕೆ ಅನ್ನದಾನ ಅಂತೇಳಿ. ಒಂದು ಆವಾಗ ಏನ್ ಮಾಡ್ತಾನಂತ, ಅನ್ನದಾನ ಮಾಡೋಕೆ ಶುರು ಮಾಡ್ತಾನೆ. ಎಷ್ಟೋ ಸಾವಿರಾರು ಜನರಿಗೆ ಅನ್ನದಾನ ಮಾಡ್ತಾನೆ. ಆ ಅನ್ನ ಸಂತರ್ಪಣೆ ನಡೆದಿದ್ರಿಂದ, ಅದರ ಒಂದು ಪುಣ್ಯದಿಂದ ಯುದ್ಧ ನಿಂದಿದೆ ಅಂತ ಎಷ್ಟೋ ಜನ ಮಾತಾಡ್ಕೊಳ್ತಾ ಇದ್ರಂತೆ. ನಿಜ ಅದು. ಅದಕ್ಕೆ ನೋಡ್ರಿ, ಧ್ಯಾನ ಮಹಾಚಕ್ರಗಳಲ್ಲಿ ಯಾಕೆ ನೋಡ್ರಿ, ಪ್ರೇಮ್ನಾಥ್ ಸರ್ ಬಂದು ಎಲ್ಲರಿಗೂ ಬುಕ್ಸ್ ಕೊಡ್ತಾರೆ. ಭಿಕ್ಷೆ ಬಿಡ್ತೀನಿ ನಾವು ಅಂತಾರೆ. ಎಷ್ಟು ಕಲೆಕ್ಟ್ ಆಗುತ್ತಲ್ಲ, ಒಂದು 100 ರೂಪಾಯಿ ಕೊಟ್ರೆ ಸಾಕು, ನೀನ್ ದುಡ್ದಲ್ಲ. ವರ್ಷದಲ್ಲಿ 2 ದಾನ ಮಹಾಚಕ್ರಗಳು ನಡೆಯುತ್ತೆ, 200 ರೂಪಾಯಿ ಕೊಟ್ರೆ ಮುಗಿದೆ. ಅಷ್ಟು ಕೊಡಕ್ಕೆ ಜನ ಇದು ಮಾಡ್ತಾರೆ. ಆದ್ರೆ ಆ ಒಂದು ಹನಿ ಕುಡಿದ್ರೆ ಹಳ್ಳಲ್ಲ, ಅದು ಅನ್ನದಾನಕ್ಕೆ ಹೋಗುತ್ತೆ. ಅದರಿಂದ ನಮ್ಗೆ ಎಷ್ಟೋ ಪುಣ್ಯ. ಗುರುಗಳು ನೋಡು, ನಾವು ಪುಣ್ಯ ಗಳಿಸ್ಕೋಬೇಕಂತ ನಮ್ಮನ್ನ ಕೇಳಿ ದುಡ್ಡು ಇಸ್ಕೊಂಡು ನಮಗೆ ಪುಣ್ಯ ಕೊಡ್ತಾ ಇದ್ದಾರೆ ನೋಡ್ರಿ. ನಾವೆಷ್ಟು ಭಾಗ್ಯವಂತರಲ್ವಾ. ಇದರಿಂದ ಕರ್ಮ ಸಹ ಕಳೆದು ಹೋಗುತ್ತೆ. ಒಬ್ಬ ಆತ್ಮಜ್ಞಾನಿಗೆ, ಬ್ರಹ್ಮಜ್ಞಾನಿಗೆ ಅನ್ನ ನೀಡುವುದು ಸಹ ತುಂಬಾ ಪುಣ್ಯ ಕಾರ್ಯ. ಹೀಗೆ ನಾವು ಈ ಆರ್ಟ್ ಆಫ್ ಈಟಿಂಗ್ ನಲ್ಲಿ ಹಸಿವನ್ನು ಅರಿತುಕೊಂಡು, ಹಸಿವೆಯಾದಾಗ ಹಸಿವೆ ಆದಷ್ಟೇ ಕೃತಜ್ಞತೆಯಿಂದ ಅನುಭೂತಿಯನ್ನು ಹೊಂದುತ್ತಾ ಮೈಂಡ್ಫುಲ್ ಆಗಿ ಫ್ರೆಶ್ ಫುಡ್ ಅನ್ನು ಸೇವಿಸಬೇಕು. ಹೀಗೆ ತಿನ್ನೋದ್ರಿಂದ ನಮ್ಮ ಪಂಚಕೋಶಗಳು ತುಂಬಿಕೊಳ್ಳುತ್ತವೆ. ಎಮೋಷನಲ್ ಈಟಿಂಗು ಅವಾಯ್ಡ್ ಆಗುತ್ತೆ. ಅದಕ್ಕೆ ಮಕ್ಳಿಗೂ ಸಹ ಕಲಿಸ್ಬೇಕಂತ. ಮಕ್ಳು ತುಂಬಾ ಚಲ್ತಾ ಇರ್ತಾರೆ, ಅದು ಆಹಾರ ದೇವ್ರಿದ್ದಂಗ ಅದನ್ನ ಚಲ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರಲ್ಲ, ಅದನ್ನೇ ಕಲಿಸ್ಬೇಕು. ನಿಜ ಅದು. ಒಂದೊಂದು ಅಗಳಿನಲ್ಲೂ ಭಗವಂತ ಇರ್ತಾರಂತ. ಹೇಗ್ ತಿನ್ಬೇಕು, ಎಂತ ಫುಡ್ ತಿನ್ಬೇಕು, ನಮಸ್ಕಾರ ಮಾಡಿ ತಿನ್ಬೇಕು ಅಂತ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ನಾವು ಯಾವ ಭಾವನೆಯಿಂದ ಆಹಾರ ಸ್ವೀಕರಿಸ್ತೀವೋ ಅದೇ ತರ ನಮ್ಮ ಶರೀರ ತಯಾರಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಅಂತೀವಿ ಆಹಾರ ಏನ್ ಅಷ್ಟೊಂದು ಪ್ರಾಮುಖ್ಯತೆ ಅಂತ, ಆದ್ರೆ ತುಂಬಾ ಪ್ರಾಮುಖ್ಯತೆ ಇದೆ. ಹೀಗೆ ನಾವು ಇದೆಲ್ಲ ಜ್ಞಾನವನ್ನು ತಿಳಿದುಕೊಂಡಾಗ ಮಾತ್ರ
ಆರೋಗ್ಯ, ಶಕ್ತಿ, ಚೈತನ್ಯ, ಅವಗಾಹನೆ, ವೈಬ್ರೇಷನ್ ಎಲ್ಲವನ್ನು ಪಡಿತೀವಿ ನಾವು ನಿಜವಾಗಿ. ನಾವಂತೂ ಅಡಿಗೆ ಮಾಡುವಾಗರು ಪ್ರೇ ಮಾಡ್ಕೊಂಡೆ ಅಡಿಗೆ ಮಾಡ್ತೀವಿ. ಎಲ್ಲ ಏನೇನ್ ಹೇಳ್ಕೋಬೇಕು, ಊಟ ಮಾಡ್ಬೇಕಾದ್ರು ಪ್ರೇ ಮಾಡ್ಕೊಂಡೆ ಊಟ ಮಾಡೋದು, ಅದು ತುಂಬಾ ಪರಿಣಾಮ ಬರುತ್ತೆ. ಊಟ ಮಾಡ್ಬೇಕಾದ್ರೆ ನೋಡ್ರಿ, ಒಂದ್ ಕೈ ಇದು ಆರೋಗ್ಯವನ್ನು ಉಂಟು ಮಾಡ್ತಾ ಇದೆ ನಮ್ಮ ದೇಹದಲ್ಲಿ. ಇದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ, ಧ್ಯಾನ ಶಕ್ತಿಯನ್ನು ಉಂಟು ಮಾಡುತ್ತೆ, ಧ್ಯಾನ ಪ್ರಚಾರ ಮಾಡುವ ಒಂದು ಪ್ರಚೋದನೆಯನ್ನು ನೀಡುತ್ತೆ. ಇದರಿಂದ ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೆ ಅಂತೇಳಿ ಅನ್ಕೊಂಡ್ ತಿನ್ರಿ ನೋಡೋದು, ಅದು ನಿಮ್ಗೆ ಆ ರಿಸಲ್ಟ್ ಒಂದ್ 15 days ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶ ರಂಗನಾಥ್ ಸಾರಿಗೂ ಅವರ ಟೀಮ್ನವರಿಗೂ ನನ್ನ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.